ಉಪ್ಪಿ ಸರ್ ಬಗ್ಗೆ ಏನು ಹೇಳಿ, ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರು ಇದು ಮಾಡಿದ್ದಾರೆ. ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು, ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು, ನನ್ನನ್ನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ. ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಪ್ಪ ಏನಾಯ್ತು ಅಂತ ಕೇಳ್ತಾರೆ, ಹಿಂಗೆ ಸೇರಿಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ. ಓ ಅಂತ ಅಳ್ತೀನಿ. ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ, ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ. ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ನೋಡ್ಬಿಟ್ಟು, ಯಾಕೋ ನನ್ನ ಆಡ್ಕೊಳಲ್ಲ, ಆಡ್ಸೋ ನನ್ನನ್ನ ಅಂತೇಳಿ ಆ ಟೀಮಲ್ಲಿ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊರಡ್ತಾರೆ. ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿ ಸರ್ ನೋಡಿದಂಥ ಒಂದು ನೆನಪು. ಸೊ ಅಲ್ಲಿಂದ ತುಂಬಾ ಚಿಕ್ಕವನು ಅವಾಗ. ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನರ್ನ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ. ಇರೋದನ್ನೇ ಖುಷಿ. ಅಲ್ಲಿ ಕುತ್ಕೊಂಡ ತಕ್ಷಣ ನನಗೆಲ್ಲ ಅಲ್ಲೇ ಗೂಸ್ಬಂಪ್ಸ್ ಬರ್ತಾ ಇತ್ತು ಸರ್ ಜೊತೆ. ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದಾರೆ ಅವರು, ಸಿನಿಮಾದ ಬಗ್ಗೆ ಹೇಳಿದಾರಲ್ಲ. ಸೊ ಅಂದ್ರೆ ನೋಡಾದ್ಮೇಲೆ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು, ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಸರ್ನ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ, ಆಡಿಯೋ ಲಾಂಚಿಗೆ ಬಂದಿದ್ರು ಸರ್, ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸೊ ಅವತ್ತು ನೋಡಿದ್ದು. ಸೊ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾನೇ ಖುಷಿ ಇದೆ ಸರ್. ಯಾಕೆಂದ್ರೆ ನಿಮ್ಮ ಸಿನಿಮಾನ ನೋಡಿ ಬೆಳೆದವರು. ಸೊ ಇವತ್ತು ನಮ್ಮ ಸಿನಿಮಾಗೆ ಬಂದಿರೋದು ಒಂದು ಆನೆ ಬಲ ಅಲ್ಲ, 100 ಆನೆ ಬಲ ಬಂದಂಗಿದೆ. ಯಾಕೆಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.